ಜಪಾನಿನ ಮಂದಿ ಎಚ್ಚೆತ್ಕೊಂಡಾರ, ಮಸೀದಿ ನಿರ್ಮಾಣ ಮಾಡಬಾರ್ದು ಅಂತ ಹೋರಾಡಕತ್ತಾರ. ಅಕ್ರಮ ವಲಸಿಗರ ಮೇಲೆ ನಿರ್ಬಂಧ ಹೇರ್ತಿದ್ದಂಗ ಈ ಒಂದು ನಿರ್ಧಾರ ಕೈಗೊಂಡಾರ. ಒಂದು ದಿನಕ್ಕ 5-6 ಸಲ ಆಜಾನ್ ನಮಗ ಕೇಳಕ್ ಆಗಲ್ಲ ಅನ್ನಕತ್ತಾರ. ಜಪಾನ್ ಒಳಗಿರ್ಬೇಕು ಅಂದ್ರ ಅವ್ರದೇ ಸಂಸ್ಕೃತಿ ಫಾಲೋ ಮಾಡ್ಬೇಕು. ಮಸೀದಿ ನಿರ್ಮಾಣ ಮಾಡ್ತಾರು, ಆಮೇಲೆ ಕ್ಯಾತೆ ತೆಗಿತಾರು. ಅಲ್ಲಿನ ಮೂಲ ನಿವಾಸಿಗಳಿಗೆ ತೊಂದರೆ ಕೊಡ್ತಾರ. ಹೆಚ್ಚಾದ್ರ ನಮಗ ಸಂಕಷ್ಟ ಅಂತ ಜಪಾನಿಗರು ಜಾಗೃತ ಆಗಾಕತ್ತಾರ. ಜಪಾನಿನ ಮಂದಿ ಎಚ್ಚೆತ್ಕೊಂಡಾರ. ಅವ್ರ ಸಂಸ್ಕೃತಿ, ಅವರ ಸಂಪ್ರದಾಯವನ್ನ ಉಳಿಸ್ಕೊಳಕ ಒಗ್ಗಟ್ಟಿಂದ ಪ್ರತಿಭಟಿಸಾಕತ್ತಾರ. ಜಪಾನಿನ ಫುಜಿಸಿವಾ ನಗರದಾಗ ಒಂದು ಮಸೀದಿ ನಿರ್ಮಾಣ ಆಗಕತ್ತಿತ್ತು. ಆ ಮಸೀದಿ ನಿರ್ಮಾಣ ಆಗಬಾರ್ದು ಅಂತ ಅಲ್ಲಿನ ಮಂದಿ ಪ್ರತಿಭಟನೆ ಮಾಡಕತ್ತಾರ. ಯಾಕೆ ಹಿಂಗೆ ಮಾಡಕತ್ತಾರ ಅಂದ್ರ, ಆ ಮಸೀದಿ ನಿರ್ಮಾಣ ಆಗಾಕತ್ತಿರೋದು ಶಿಂಟೋ ದೇವಾಲಯದ ಮುಂದ. ದೇವಾಲಯದಕ್ಕಿಂತ ದೊಡ್ಡ ಗಾತ್ರದಾಗ ಮಸೀದಿ ಕಟ್ಟಾಕತ್ತಾರು ಅಂತ ಅವ್ರು ಅದನ್ನ ಒಪ್ಪಾಕತ್ತಿಲ್ಲ. ಇನ್ನೊಂದು ಕಾರಣ ಏನು ಅಂದ್ರ, ಜಪಾನಿಗರು ನಮಗೆಲ್ಲ ಗೊತ್ತಿದ್ದಂಗ ಶಾಂತಿ ಪ್ರಿಯರು. ಅವರು ಯಾವಾಗಲೂ ಶಾಂತಿಯಿಂದನ ಇರಬೇಕು ಅಂತ ಬಯಸ್ತಾರ. ಜಗಳ ಆಗಲಿ ಗಲಾಟೆ ಆಗಲಿ ಅವ್ರಿಗೆ ಬೇಕಾಗೇ ಇಲ್ಲ. ಮಸೀದಿ ನಿರ್ಮಾಣ ಆದ್ರ ದಿನಕ್ಕೆ 5 ಸಲ ಆಜಾನ್ ಬರ್ತೈತಿ. ಈ ಆಜಾನಿಂದ ಅವ್ರಿಗೆ ತೊಂದ್ರೆನೂ ಆಗ್ತೈತಿ, ರೋಡ್ ಮೇಲೆ ನಮಾಜ್ ಶುರು ಆಗ್ತಾವ ಅನ್ನೋ ಭಯನೂ ಅವ್ರಿಗೆ ಕಾಡಾಕತ್ತೈತಿ. ಜಪಾನ್ಗೂ ಬೌದ್ಧ ಧರ್ಮಕ್ಕೂ ಒಂದು ಗಾಢವಾದ ಸಂಬಂಧ ಐತಿ. ಅದು ಕೂಡ ಹಾಳಾಗಬಾರ್ದು ಅಂತ ಅವರು ಮುತುವರ್ಜಿ ವಹಿಸಾಕತ್ತಾರ. ಜಪಾನಿನಾಗ ಇನ್ನೊಂದು ಘಟನೆ ನಡೆದಿತ್ತು. ಏನಾಗಿತ್ತು ಅಂದ್ರ, ಮಸೀದಿ ಬಾಜುಕ ಮಸೀದಿ ನಿರ್ಮಾಣ ಆದ ನೆಕ್ಸ್ಟ್ ಸ್ವಲ್ಪ ವರ್ಷದಾಗ ಒಂದು ದೇವಸ್ಥಾನ ಕಟ್ಟಿದ್ರು. ದೇವಸ್ಥಾನದಾಗ ಪೂಜೆ ಮಾಡೋ ಸೌಂಡು ಮಸೀದಿಯವ್ರಿಗೆ ಆಗಿ ಬರಲಿಲ್ಲ ಅಂತ ಒಂದು ಗಲಾಟೆ ಆಗಿತ್ತು 2024ರಾಗ. ಅದೇ ರೀತಿ ಮುಂದೊಂದು ದಿನ ಹಿಂಗೆ ಆದ್ರೆ ಏನು ಮಾಡೋನು ಅನ್ನೋ ಭಯನೂ ಅವ್ರಿಗೆ ಕಾಡತೈತಿ. ಈಗಾಗಲೇ ವಲಸಿಗರನ್ನ ದೇಶದ ಒಳಗಿಟ್ಕೊಂಡು ಜಪಾನ್ದವರು ಬಹಳಷ್ಟು ಅನುಭವಿಸ್ಯಾರ. ವಲಸಿಗರ ಸಂಖ್ಯೆ ಹೆಚ್ಚಾಗಿ, ಅದರೊಳಗೂ ಇಸ್ಲಾಂ ಮೂಲದ ವಲಸಿಗರು ಜಪಾನ್ ಒಳಗೆ ಬಂದು ಅವರ ಜನಸಂಖ್ಯೆ ಹೆಚ್ಚಾದ ಮೇಲೆ ಕಾನೂನು ಬಾಹಿರ ಚಟುವಟಿಕೆ ಕೂಡ ಹೆಚ್ಚಾಗ್ಯಾವ. ಶಾಂತಿ ಪ್ರಿಯ ಜಪಾನ್ ಒಳಗ ಜಗಳ ದೊಂಬಿಗಳು ಕೂಡ ಹೆಚ್ಚಾಗ್ಯಾವ. ಈಗ ಇಲ್ಲೂ ಅದೇ ರೀತಿ ಆದ್ರ ನಾವೇನೋ ಇದ್ದೀವಿ, ನಮ್ಮ ಸಂಖ್ಯೆ ಕಡಿಮೆ ಆಯ್ತು ಅಂದ್ರ ಇವರ ವಿರುದ್ಧ ನಿಲ್ಲಕ ಯಾರಿಗೂ ಆಗುದಿಲ್ಲ. ಸೊ ನಮ್ಮಿಂದ ಆಗಿರೋ ತಪ್ಪನ್ನ ನಾವೇ ಸರಿ ಮಾಡಬೇಕು ಅಂತ ಜಪಾನಿಗರು ಒಗ್ಗಟ್ಟಾಗ್ಯಾರ. ವಲಸೆಯಿಂದ ಮಂದಿನ ಒಳಗ ಬಿಟ್ಕೊಂಡಿದ್ದಕ್ಕಾಗಿ ನಮ್ಮ ಸಂಸ್ಕೃತಿ ಹಾಳಾಗತೈತಿ ಅಂತ ಎಚ್ಚೆತ್ಕೊಂಡಿದ್ದ ಬೆನ್ನೊಳಗನ ಮಸೀದಿ ನಿರ್ಮಾಣ ಆಗಬಾರ್ದು ಅಂತ ಧ್ವನಿ ಎತ್ತ್ಯಾರ. ವಲಸೆ ತಡಿಯಾಕ ಜಪಾನ್ದವರು ಸಾಕಷ್ಟು ರೂಲ್ಸ್ಗಳನ್ನ ಮಾಡ್ಯಾರ. ಆ ರೂಲ್ಸನ್ನ ಜಪಾನ್ ಒಳಗಿರೋ ಪ್ರತಿಯೊಬ್ಬ ಪ್ರಜೆ ಅನುಸರಿಸಾಕಬೇಕು. ಮತ್ತ ಹೆಚ್ಚುವರಿ ಮಸೀದಿಗಳನ್ನ ನಿರ್ಮಾಣ ಮಾಡ್ಕೊಳ್ಳೋ ಹಂಗಿಲ್ಲ. ಒಂದು ವೇಳೆ ಅವ್ರಿಗೆ ಮಸೀದಿ ನಿರ್ಮಾಣಕ್ಕ ಅವಕಾಶ ಬೇಕು ಅಂದ್ರ ಸರ್ಕಾರದ ಪರ್ಮಿಷನ್ ತಗೋಬೇಕಂತ. ಮೂಲ ಜಪಾನಿಯರಿಗೆ ಯಾವುದೇ ರೀತಿ ತೊಂದರೆಗಳನ್ನ ಕೊಡೋ ಹಂಗಿಲ್ಲ. ಮೂಲ ಜಪಾನಿಯರಿಗಿರುವಷ್ಟೇ ಹಕ್ಕನ್ನ ಕೂಡ ಇವರು ಕೇಳೋ ಹಂಗಿಲ್ಲ ಅಂತ. ಇವೆಲ್ಲ ರೂಲ್ಸ್ಗಳು ಬರ್ತಿದ್ದಂಗನ ಈಗ ಅಲ್ಲಿನ ಜನ ಕೂಡ ಎಚ್ಚೆತ್ಕೊಂಡು ಮಸೀದಿಯನ್ನ ನಿರ್ಮಾಣ ಮಾಡಬಾರ್ದು ಅಂತ ಪ್ರತಿಭಟನೆ ಮಾಡಾಕತ್ತಾರ. ಜಪಾನಿಗರು ತಮ್ಮ ಸಂಪ್ರದಾಯ ಸಂಸ್ಕೃತಿಯನ್ನ ಉಳಿಸ್ಕೊಳಕ್ ಹೆಂಗ್ ಹೋರಾಡಕತ್ತಾರೋ ಹಂಗ ನಮ್ಮ ಭಾರತದಾಗ ನಮ್ಮ ಮಂದಿ ಯಾವಾಗ ಎಚ್ಚೆತ್ಕೊಳ್ತಾರೋ ಗೊತ್ತಿಲ್ಲ.